ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ನಿಮಗೆ ಸೂಪರಾಗಿರೋ ಡಯೆಟ್ ರೆಸಿಪಿ ಆ್ಯಂಡ್ ಲಂಚ್ ಬಾಕ್ಸ್ ಸ್ನ್ಯಾಕ್ಸ್ ರೆಸಿಪಿ ಆರ್ ಈವ್ನಿಂಗ್ ಟೈಮ್ ನೀವು ಸ್ನ್ಯಾಕ್ಸ್ ಥರ ಮಾಡಿಕೊಂಡು ತಿನ್ನೋವಂಥ ರೆಸಿಪಿನ ತಂದಿದ್ದೀನಿ. ಇದು ತುಂಬ ಈಸಿ, ಮಾಮೂಲಿ ಟೈಪ್ ಕೋಸಂಬರಿ ಥರನೇ, ಆದರೆ ಇಲ್ಲೊಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಸೂಪರ್ ಟೇಸ್ಟ್ ಆ್ಯಂಡ್ ನೀವು ಇದಕ್ಕೆ ನಿಂಬೆಹಣ್ಣು ಹಾಕ್ತಿರ ಕೂಡ ಮಾಡ್ಬೋದು. ಹುಳಿಗೆ ನಿಂಬೆಹಣ್ಣೆ ಬೇಕು ಅಂತ ಏನಿಲ್ಲ. ಟೊಮೆಟೊ ಈಸ್ ಅ ವೆರಿ ಗುಡ್ ಟೇಸ್ಟ್. ಇದಕ್ಕೆ ಬೇಕಾಗಿರೋದು ಸೌತೆಕಾಯಿ, ಕ್ಯಾರೆಟ್, ಆನಿಯನ್, ಟೊಮ್ಯಾಟೊ, ಜೊತೆಗೆ ಸ್ವಲ್ಪ ಕಾರ್ನ್, ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು 7ರಿಂದ 8 ಮೆಣಸಿನ್ಕಾಯಿ, ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ. ಇದಕ್ಕೆ ಒಗ್ಗರಣೆ ಕೂಡ ಬೇಡ, ಅಷ್ಟು ಸಖತ್ತಾಗಿರುತ್ತೆ. ಕುಕುಂಬರ್ನೆಲ್ಲ ಸಣ್ಣ ಸಣ್ಣಕ್ಕೆ ಸ್ಲೈಸ್ ಮಾಡ್ಕೊಳ್ಳಿ, ಫುಲ್ಲು ಇದು ಮಾಡ್ಕೊಳ್ಳಿ. ಮತ್ತು ಕಾರ್ನ್ನ ಬಿಡಿಸಿಟ್ಕೊಳ್ಳಿ, ಕ್ಯಾರೆಟ್ನ ಈ ಥರ ತುರಿದಿಟ್ಕೊಳ್ಳಿ, ಟೊಮೆಟೊನ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳಿ. ನೀವು ನಿಂಬೆಹಣ್ಣು ಹಾಕೋದ್ಕಿಂತ ಟೊಮೆಟೊ ಹಾಕಿದ್ರೆ ಮಾತ್ರ ಸೂಪರಾಗಿರುತ್ತೆ ಟೇಸ್ಟು. ಕಾರ್ನ್ ಯಾಕೆ ಆ್ಯಡ್ ಮಾಡಿದ್ದೀನಿ ಅಂದರೆ ಅದು ಸ್ವೀಟಾಗಿ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಈ ರೆಸಿಪಿನ ನೀವು ಯಾರೋ ಡಯಟ್ ಮಾಡ್ತಿರೋರು ಕೂಡ ಹಾಕೋಬೋದು, ಯಾಕೆಂದರೆ ಹೈ ಫೈಬರ್ ಕಂಟೆಂಟ್ ಸಿಗುತ್ತೆ ಸೌತೆಕಾಯಿ, ಈರುಳ್ಳಿ, ಟೊಮೆಟೊ ಮತ್ತು ಎಲ್ಲ ಹಾಕೋದ್ರಿಂದ. ಜೊತೆಗೆ ನಿಮ್ಮ ಮಕ್ಕಳು ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ ಏನಾದ್ರು ಕಳಿಸ್ಬೇಕು ಅಂದರೆ ಈ ಥರ ಮಾಡಿ ಕೂಡ ಕಳಿಸ್ಬೋದು. ತುಂಬ ಚೆನ್ನಾಗಿರುತ್ತೆ, ಜೊತೆಗೆ ಆರೋಗ್ಯಕ್ಕೆ ಒಳ್ಳೆಯದು ಕೂಡ, ಬಾಡಿಗೆ ವಾಟರ್ ಕಂಟೆಂಟ್ ಕೂಡ ಚೆನ್ನಾಗಿ ಹೋಗುತ್ತೆ. ಈ ನಮ್ಮ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.